ಈಗಲ್ ಮೌಂಟೇನ್ ಚಾಲೆಂಜ್. ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ಮೇಲೆ ಅಲ್ಲಿ ಮುಂದೆ ಎಲ್ಲಿಂದ ಕ್ರಾಸ್ ತಗೋಬೇಕಂತ ತೋರಿಸ್ತೀನಿ ಬರ್ರಿ. ಇಲ್ಲಿಂದ ಸ್ಟೇಟ್ ಬಂದ್ಮೇಲೆ ಇಲ್ಲಿ ನೋಡ್ರಿ ಲೆಫ್ಟಿಗೆ ಒಂದು ಕ್ರಾಸ್ ತಗೋಬೇಕಾಗಿರುತ್ತೆ. ಮತ್ತೆ ಆ ಬ್ರಿಡ್ಜ್ ಕೆಳಗಿಂದ ಸ್ಟೇಟ್ ರೂಟ್. ಬ್ರಿಡ್ಜ್ ದಾಟಿದ್ಮೇಲೆ 300 ಮೀಟರ್ ಸ್ಟೇಟ್ ರೂಟ್ ಇರುತ್ತೆ. ಎಲ್ಲರೂ ಶೂಸ್ನ ಹಾಕೊಂಬರ್ರಿ. ಹಿಂಗೆ ಸ್ಟೇಟ್ ರೂಟ್ ಬಂದ್ಮೇಲೆ ಇದೇ ರೈಟ್ ಸೈಡಿಗೆ ಮೇಲೆ ತನಕ ಹೋಗ್ಬೇಕಾಗಿರುತ್ತೆ. ಅಲ್ಲಿಂದ ನಿಮಗೆ ಸ್ಟೆಪ್ ಸಿಗುತ್ತೆ, ಅದು ಕೂಡ ತೋರಿಸ್ತೀನಿ ಬರ್ರಿ. ಇಲ್ಲಿ ಮೇಲೆ ಬಂದ ಮೇಲೆ ಇಲ್ಲಿ ನೋಡ್ರಿ ನಿಮಗೆ ರೈಟ್ ಸೈಡಿಗೆ ಲೆಫ್ಟ್ ಸೈಡಿಗೆ ಸ್ಟೆಪ್ ಸಿಗುತ್ತೆ. ಸೀದಾ ಮೇಲೆ ಹೋಗ್ಬೇಕಾಗಿರುತ್ತೆ. ಇಲ್ಲಿ ನಿಮಗೆ ವಾಟರ್ ಸಪ್ಲೈ ಎಲ್ಲ ಇರುತ್ತೆ. ಇಲ್ಲಿ ನಿಮಗೆ 2 ದಾರಿ ಕಾಣ್ತವೆ. ಮತ್ತು ಲೆಫ್ಟ್ ಸೈಡಿಗೆ ಹೋಗ್ಬೇಡ್ರಿ. ಇದು ಆರೆಂಜ್ ಕಲರ್ ಸ್ಟೆಪ್ ಏನಿದೆಯಲ್ಲ ಇದೇ ಹಿಡ್ಕೊಂಡು ಹೋಗ್ಬೇಕು ಸ್ಟೇಟ್. ಇಲ್ಲಿಗೆ ನಿಮ್ಮ ಸ್ಟೆಪ್ಪು ಫಿನಿಶ್ ಆಗಿರುತ್ತೆ. ಇಷ್ಟು ಫಿನಿಶ್ ಆದಮೇಲೆ ಇಲ್ಲಿಂದ ಸೀದಾ ಅಲ್ಲಿ ದೇವಸ್ಥಾನ ಕಾಣುತ್ತೆ ಅಲ್ಲ, ಅಲ್ಲಿ ಹೋಗ್ಬೇಕಾಗಿರುತ್ತೆ. ಅಲ್ಲಿ ಹೋದ್ಮೇಲೆ ನಿಮಗೆ ಮತ್ತೆ ಸೀಲ್ ಕೊಡ್ತಾರೆ. ಇಲ್ಲಿಗೆ ನಿಮಗೆ ಎಂಡ್ ಆಗಿರುತ್ತೆ. ಫಸ್ಟ್ ಲೈನ್ ಫಿನಿಶ್ ಆಗಿರುತ್ತೆ. ಇಲ್ಲಿಂದ ಬಂದಮೇಲೆ ಸೀದಾ ಇಲ್ಲಿ ಬಂದಮೇಲೆ ನಮ್ಮ ಆರ್ಗನೈಸರ್ಸ್ ಟೀಮ್ ಇಲ್ಲಿರುತ್ತೆ. ನಿಮಗೆ ಒಂದು ಸೀಲ್ನ ಒತ್ತುತ್ತಾರೆ. ಆ ಸೀಲ್ ಮಾತ್ರ ಕಂಪಲ್ಸರಿ ಇರಲೇಬೇಕು ನಿಮ್ಮ ಹತ್ರ. ಆ ಸೀಲ್ನ ತಗೊಂಡು ಸೀದಾ ಮತ್ತೆ ಎಲ್ಲಿ ಬಂದಿದ್ರೋ ಅಲ್ಲಿ ತನಕ ಡೈರೆಕ್ಟ್ ಹೋಗ್ಬೇಕಾಗಿರುತ್ತೆ. ಅಲ್ಲಿ ಹೋದ್ಮೇಲೆ ನಿಮ್ಮ ರೂಲ್ಸ್ ಏನಿದೆ ಅಂತ ತೋರಿಸ್ತೀನಿ ಬರ್ರಿ. ಡೈರೆಕ್ಟ್ ನೀವು ಇಲ್ಲಿ ಬಂದ ಮೇಲೆ ಮತ್ತೆ ನಿಮಗೆ ಯಾವುದೇ ವೇಟ್ ತಗೊಂಡು ಹೋಗೋ ಅಂಥದ್ದು ಇರೋದಿಲ್ಲ. 50 ಮೀಟರ್ಸ್ ಲಂಚಸ್ ಇರುತ್ತೆ. ಇದು ಆದ ನಂತರ ಮತ್ತೆ 50 ಮೀಟರ್ ಜಂಪ್ ಆ್ಯಂಡ್ ಪುಷಪ್ ಇರುತ್ತೆ. ಇದೇ ಥರ ಮಾಡಬೇಕಾಗಿರುತ್ತೆ. ಇಲ್ಲಿ ನೋಡ್ರಿ ಜಂಪ್ ಆ್ಯಂಡ್ ಪುಷಪ್ 50 ಮೀಟರ್ಸ್. ಇದು ಆದ ನಂತರ ಮತ್ತೆ ಬರಬೇಕಾಗಿರುತ್ತೆ. ನೀವು ಅದು ಮುಗಿಸಿದ ಮೇಲೆ ನೀವು ಫಿನಿಶ್ ಲೈನ್ ಕಡೆ ಬರಬೇಕಾಗಿರುತ್ತೆ. ಫಿನಿಶ್ ಲೈನ್ ಕಡೆ ಬಂದ ಮೇಲೆ ಇದೇ ನೋಡ್ರಿ ಸ್ಕ್ವಾಡ್ ಇರುತ್ತೆ. ಜಾಸ್ತಿ ಏನಿರೋದಿಲ್ಲ, 20 ಸ್ಕ್ವಾಡ್ ಇರುತ್ತೆ. ಇದು 20 ಸ್ಕ್ವಾಡ್ ಮುಗಿಸಿದ ಮೇಲೆ ಮತ್ತೆ ನಿಮಗೆ 20 ಪುಷಪ್ ಇರುತ್ತೆ. ಇದು 20 ಪುಷಪ್ನ ಮುಗಿಸಿದ ಮೇಲೆ ಇಲ್ಲಿಗೆ ನಿಮ್ಮ ಗೇಮ್ ಫಿನಿಶ್ ಆಗಿರುತ್ತೆ. ಯಾರು ಫಸ್ಟ್ ಬಂದು ಈ ಗೇಮ್ನ ಫಿನಿಶ್ ಮಾಡ್ತಾರೋ ಅವರಿಗೆ ಪ್ರಥಮ ಬಹುಮಾನ ಇರುತ್ತೆ. 10,000 ಮತ್ತು ಆಕರ್ಷಕ ಟ್ರೋಫಿ ಇರುತ್ತೆ, ಮತ್ತು ಮೆಡಲ್ಸ್ ಎಲ್ಲ ಇರುತ್ತೆ. ಎಲ್ಲರೂ ಈ ಗೇಮ್ನ ಪಾರ್ಟಿಸಿಪೇಟ್ ಮಾಡಿರಿ. 20 ಡೇಸ್ ಟೈಮ್ ಇದೆ. ಎಲ್ಲರೂ ಪ್ರಿಪೇರ್ ಆಗಿ ಬನ್ನಿ ಈವೆಂಟಿಗೆ.